ರಂಗ ತಂಡ ಯಾವ್ದಪ್ಪ ಅಂದ್ರೆ ಧಾತ್ರಿ ರಂಗ ಸಂಸ್ಥೆ ಅಂತ ಸಿರಿಗೆರೆ ಬಳ್ಳಾರಿ ಡಿಸ್ಟ್ರಿಕ್ಟ್ ನವರು ನಮ್ ಜೊತೆ ಎಲ್ಲಾ ಕಲಾವಿದರು ಬಂದಿದ್ದಾರೆ. ಅವರು ಇವತ್ ಸಂಜೆ ಒಂದ್ ನಾಟಕನ ಮಾಡ್ತಿದ್ದಾರೆ ನಮ್ಮ ಶಿರಾನಗರದಲ್ಲಿ. ಸಂಸಾರದಲ್ಲಿ ಸನಿದಪ್ಪ ಅಂತ ನಾಟಕ. ಆ ನಾಟಕದ ಬಗ್ಗೆ ನಮ್ಮ ತಂಡದ ವಿಜಯ್ ನಿಮ್ಗೆ ಹೇಳ್ತಾರೆ. ಆ ನಾಟಕದ ಹೆಸರು ಸಂಸಾರದಲ್ಲಿ ಸನಿದಪ್ಪ ಅಂತೇಳಿ ಶ್ರೀಯುತ ಮಂಡ್ಯ ರಮೇಶ್ ಸರ್ ಅವರು ನಿರ್ದೇಶನ ಮಾಡಿರೋದು. ಆ ನಾಟಕ ಬರೀ ಒಂದು ಮನೆಯಲ್ಲಿ ನಡೆಯುವಂತಹ ತುಂಬಾ ಹಾಸ್ಯಭರಿತವಾದ ಸಾಂಸಾರಿಕ ಕುಟುಂಬವನ್ನು ಇಟ್ಕೊಂಡು ಮಾಡಿರುವಂತಹ ನಾಟಕ. ತುಂಬಾ ಹಾಸ್ಯಭರಿತವಾಗಿ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡುವಂತಹ ನಾಟಕ ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಶಿರಾನಗರದ ಎಲ್ಲಾ ಕಲಾಭಿಮಾನಿಗಳು ಸರಿಯಾಗಿ ಸಂಜೆ 7 ಗಂಟೆಗೆ ಬಂದು ಸಂಸಾರದಲ್ಲಿ ಸನಿದಪ್ಪ ಎನ್ನುವಂತಹ ಹಾಸ್ಯಭರಿತ ನಾಟಕವನ್ನ ಇಂದಿನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ. ಮೊದಲಿಂದಲೂ ನೀವು ಸಹಕಾರ ಕೊಟ್ಟಿದ್ರೆ ನಮ್ಗೆ ಶಿರಾಸೀಮೆ ಸಾಂಸ್ಕೃತಿಕ ವೇದಿಕೆಗೆ. ಇಡೀ ಶಿರಾನಗರದ ಜನ, ಶಿರಾ ತಾಲೂಕಿನ ಜನ, ರಂಗಾಸಕ್ತರು, ಕಲಾವಿದರು, ಬೇರೆ ಬೇರೆ ಸಂಘ ಸಂಸ್ಥೆ ಜನ ಎಲ್ಲರೂ ಸೇರಿ ನಮ್ಗೆ ಸಹಕಾರ ಕೊಟ್ಟಿದ್ದೀರಾ. ಅದೇ ಸಹಕಾರನ ನಾವ್ ಇವತ್ತು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಿಮ್ಮಿಂದ. ದಯವಿಟ್ಟು ತಾವೆಲ್ಲರೂ ಇವತ್ ಸಂಜೆ 7 ಗಂಟೆಗೆ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಬರ್ಬೇಕು ಅಂತ ಕೇಳ್ಕೊತೀನಿ. ಈ ನಾಟಕದ ಎಲ್ಲಾ ಉಸ್ತುವಾರಿಯನ್ನ ನಮ್ಮ ಶಿರಾಸೀಮೆ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ವಹಿಸ್ಕೊಂಡಿದ್ದಾರೆ. ಅವರು ಈ ನಾಟಕದ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಶಿರಾಸೀಮೆ ಸಾಂಸ್ಕೃತಿಕ ವೇದಿಕೆ ಕಳೆದ 15 ವರ್ಷಗಳಿಂದ ಸಾಕಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ತಾಲೂಕಿನಲ್ಲಿ ಆಯೋಜನೆ ಮಾಡ್ಕೊಂಡು ಬರ್ತಿದೆ. ಕಳೆದ ತಿಂಗಳು ಶಿವೋತ್ಸವ ಕೂತಬುಗುಡಿ ಹತ್ರ ತುಂಬಾ ಅದ್ದೂರಿಯಾಗಿ ತುಂಬಾ ವಿಜೃಂಭಣೆ ಹಿಂಗೆ ಸರಳವಾಗಿ ಆದ್ರೂ ಸಹ ತುಂಬಾ ಕಲಾವಿದರು, ಸಾಹಿತ್ಯಾಸಕ್ತರು, ರಂಗಭೂಮಿ ಕಲಾವಿದರು, ಧಾರವಾಡದ ರಂಗಾಯಣ ಸಂಸ್ಥೆಯವರು ಸಮೇತ ಬಂದ್ಬಿಟ್ಟು ಒಂದು ಒಳ್ಳೆ ನಾಟಕವನ್ನ ನಮ್ಗೆ ಪ್ರದರ್ಶನ ನೀಡಿದ್ರು. ಹೀಗೆ ಸಾಕಷ್ಟು ಜನ ಕಲಾವಿದರನ್ನ ಇದು ಪೋಷಣೆ ಮಾಡ್ತಾ ಬಂದಿದೆ ವೇದಿಕೆ. ಇವತ್ತು ನೀಡ್ತಕ್ಕಂತ ನಾಟಕಕ್ಕೂ ಸಮೇತ ತಾಲೂಕಿನ ಎಲ್ಲ ಜನತೆ ಬಂದು ವೀಕ್ಷಣೆ ಮಾಡಿ ವೇದಿಕೆಗೆ ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ಹುಮ್ಮಸ್ಸನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇವತ್ ಸಂಜೆ 7 ಗಂಟೆಗೆ ನೀವೆಲ್ಲ ಬರ್ತೀರಾ ಅಂತ ಕಾಯ್ತಿರ್ತೀವಿ. ಖಂಡಿತ ಬನ್ನಿ. ನೀವು ಬನ್ನಿ, ನಿಮ್ಮವರನ್ನು ಕರೆಯಿರಿ. ನಮಸ್ಕಾರ.